2009ರಲ್ಲಿ. ಅಂದರೆ 13 ವರ್ಷಗಳ ಹಿಂದೆ. ಕಳೆದ ವರ್ಷ ಹೈಕೋರ್ಟ್ ಅಂಥದ್ದೇ ಮತ್ತೊಂದು ಆದೇಶವನ್ನು ಹೊರಡಿಸಿತು. ಈಗ ಅನಧಿಕೃತ ಶ್ರದ್ಧಾ ಕೇಂದ್ರಗಳನ್ನು ಅಧಿಕೃತಗೊಳಿಸಿ ಅನ್ನುವ ನ್ಯಾಯಾಲಯದ ಆದೇಶದ ಬಗ್ಗೆ ಗಮನ ಇಲ್ಲ. ಸ್ಥಳಾಂತರಗೊಳಿಸಿ ಅನ್ನುವ ಆದೇಶದ ಬಗ್ಗೆ ಗಮನ ಇಲ್ಲ. ಧ್ವಂಸಗೊಳಿಸೋದಕ್ಕೆ ಹೊರಟಿದ್ದಾರೆ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ CS ರವಿಕುಮಾರ್ ಅವರು ಜುಲೈ 1ನೇ ತಾರೀಕಿಗೆ ಬರೆದ ಒಂದು ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಜಿಲ್ಲಾಡಳಿತಗಳಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಒಂದು ತಾಲೂಕು ಪ್ರತಿ ವಾರ ಒಂದು ಧಾರ್ಮಿಕ ಕೇಂದ್ರವನ್ನು ಒಡೆಯಬೇಕು. ನಗರ ಪ್ರದೇಶದಲ್ಲಿ ಒಂದೊಂದು ಡಿವಿಷನ್ ಪ್ರತಿ ವಾರ ಒಂದು ಧಾರ್ಮಿಕ ಕೇಂದ್ರವನ್ನು ಒಡೆಯಬೇಕು, ಡೆಮಾಲಿಷ್ ಮಾಡಿ ಅಂತ. ಯಾಕೆ ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಅಂತ. ಇದೇ CS ರವಿಕುಮಾರ್ ಅವರ ಪತ್ರದಲ್ಲಿ ನ್ಯಾಯಾಲಯ ಕೂಡ 3 ಆಯ್ಕೆಗಳನ್ನು ಕೊಟ್ಟಿರೋದು ಸ್ಪಷ್ಟವಾಗಿದೆ. ಒಂದು, ಅಧಿಕೃತಗೊಳಿಸಿ ಅಥವಾ ಸ್ಥಳಾಂತರಗೊಳಿಸಿ. 2 ಆಗದೆ ಹೋದ ಪಕ್ಷದಲ್ಲಿ ಧ್ವಂಸ ಮಾಡಬೇಕು. ನ್ಯಾಯಾಲಯದ ಆದೇಶ ಇದೆ. ಇದು 2009ಕ್ಕಿಂತ ಮೊದಲು ನಿರ್ಮಾಣಗೊಂಡ ಧಾರ್ಮಿಕ ಕೇಂದ್ರಗಳಿಗೆ ಅನ್ವಯ ಆಗೋದಿಲ್ಲ. 2009ರ ನಂತರ ನಿರ್ಮಾಣಗೊಂಡ ಧಾರ್ಮಿಕ ಕೇಂದ್ರಗಳಿಗೆ ಮಾತ್ರ ಅನ್ವಯವಾಗುವಂತಹ ಆದೇಶ ಇದು. ಸರ್ಕಾರಕ್ಕಿಂತ ಜಿಲ್ಲಾಡಳಿತ ದೊಡ್ಡದಲ್ಲ. ಈಗ ಒಂದು ಕಡೆ ಜಿಲ್ಲಾಡಳಿತದಿಂದ ಧಾರ್ಮಿಕ ಸ್ಥಳಗಳನ್ನು ಒಡೆದಿದ್ದಾರೆ ಅಂತಕ್ಕಂಥದ್ದು, ದೇವಸ್ಥಾನಗಳನ್ನು, ಮತ್ತೊಂದು ಕಡೆ ಇದನ್ನು ನಿಲ್ಲಿಸಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಕ್ಕಂಥ ಹಿಂದೂ ಜಾಗರಣ ಸಮಿತಿ ಅಂತಕ್ಕಂಥದ್ದು, ಅದು ಒಂದು BJPಯ ಅಂಗವೇ. BJPಯ ಪಕ್ಷಕ್ಕೆ ಸೇರಿರ್ತಕ್ಕಂಥ ಮತ್ತೊಂದು ಅಂಗ ಏನಿದೆ, ಅವ್ರ ಕಡೆಯಿಂದ ಏನು ಬೀದಿಲಿ ಸ್ಟ್ರೈಕ್ ಮಾಡಿಸೋಕ್ಕೆ ಹೊರಟಿದ್ದಾರೆ ಪ್ರತಿಭಟನೆ. ಸರ್ಕಾರ ಒಂದು ಸೆಕೆಂಡಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶ ಇತ್ತು. ಅಧಿಕಾರಿಗಳು ಸರ್ಕಾರದ ಸುಪರ್ದಿಲಿರೋರು. ಜನತೆ ಇವತ್ತು ತಿಳ್ಕೋಬೇಕಾಗ್ತದೆ, ಯಾವ ಒಂದು BJPಯ ಪಕ್ಷ ಹಿಂದುತ್ವದ ಹೆಸರಿನಲ್ಲಿ ದೇಶವನ್ನು ಸಂಪೂರ್ಣ ಆವರಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ, ಅದೇ ಪಕ್ಷದ ಆಳ್ತಾ ಇರ್ತಕ್ಕಂಥ ಕರ್ನಾಟಕದಲ್ಲಿ ಏನೇ ಒಂದು ಕ್ರಮ ತಗೊಳ್ಳೋದಕ್ಕಿಂತ ಮುಂಚೆ ಸ್ಥಳೀಯವಾಗಿ ಚರ್ಚೆ ಮಾಡಿ, ಸ್ಥಳೀಯ ಮುಖಂಡರುಗಳ ಜೊತೆ ಆಡಳಿತದವರು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗಿತ್ತು. ಏಕಾಏಕಿ ಈ ಥರ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಯಾಕಂದರೆ ಎಲ್ರಿಗೂ ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಆದರೆ ಇದೆಲ್ಲ ನಡೀತಾ ಇರೋದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಿರೋದ್ರಿಂದ ಇವ್ರು ಯಾರು ಕೂಡ ಮಾತಾಡ್ತಾ ಇಲ್ಲ. ಇದೇನಾದರೂ ಕಾಂಗ್ರೆಸ್ ಸರ್ಕಾರ ಆಗಿದ್ದಿದ್ದರೆ ಇವರೇನು ಮಾಡಿರೋರು? RSS ಅವರು, BJP ಅವರು ಎಲ್ಲ ಕಾರ್ಯಕರ್ತರು ಇವಾಗ ಕೆಲ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಇವರು ಆಡಳಿತ ಇದ್ದಾಗ ಹಿಂಗೆಲ್ಲ ನಡೆದರೆ ಒಂದು ಸಣ್ಣ ಹೇಳಿಕೆ ಕೊಡ್ತಾರೆ, ಭಾಳ ಸಮಾಧಾನವಾಗಿ ಮಾತಾಡ್ತಾರೆ. ಇಲ್ಲ, ಇದು ನೋಡಿ, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈ ದೇವಸ್ಥಾನಗಳ ಬಗ್ಗೆ ಏನು ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ತಾ ಇದೆ, ಅದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಜನಸಾಮಾನ್ಯರದು ಭಾವನೆಗಳಿದೆ. ಸುಪ್ರೀಂ ಕೋರ್ಟ್ ಆದೇಶ ಏಕಾಏಕಿ ಒಡೀರಿ ಅಂತ ಎಲ್ಲೂ ಹೇಳಿಲ್ಲ. ಅವ್ರನ್ನ ಸ್ಥಳಾಂತರ ಮಾಡೋಕ್ಕೂ ಅವಕಾಶ ಇದೆ ಮತ್ತು ಅವ್ರನ್ನ ಕನ್ವಿನ್ಸ್ ಮಾಡೋ ಅಂಥದ್ದಕ್ಕೂ ಅವಕಾಶ ಇದೆ. ಅದೆಲ್ಲ ಬಿಟ್ಟು ಏಕಾಏಕಿ ಭಾಳ ದುಃಖದ ಸಂಗತಿ. ಈ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆಗೆ, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಜೊತೆಗೆ ಮತ್ತು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆಗೂ ಕೂಡ ಆ ಕ್ಷಣಕ್ಕೆ ನಾನು ಮಾತಾಡಿದ್ದೇನೆ. ತಡೆಯೋದಕ್ಕೆ ಸಾಧ್ಯ ಇದೆ, ತಡೀಬಹುದು. ಎಲ್ಲ ನ್ಯಾಯಾಲಯದ ತೀರ್ಪುಗಳನ್ನು ಕೂಡ
ಅನುಷ್ಠಾನ ಮಾಡೋಕ್ಕಾಗದೇ ಇರೋದನ್ನು ವಾಪಸ್ ಕೋರ್ಟಿಗೆ ಹಾಕಿದ್ದಾರೆ. ಹಾಗೆ ಅನುಷ್ಠಾನ ಮಾಡಲೇಬೇಕು ಅನ್ನೋಂಥದ್ದಿಲ್ಲ. ಮತ್ತು ಅನುಷ್ಠಾನ ಮಾಡಬೇಕಾದ ಸಂದರ್ಭದಲ್ಲೂ ಕೂಡ ಗೌರವಯುತ ಮಾರ್ಗಗಳಿದ್ದಾವೆ. ಹಬ್ಬದ ದಿನವೇ ಒಡೆಯೋಕ್ಕಾಗಿ ಹಲವು ಜನ ಗಣ್ಯ ಅತಿಥಿಗಳಿದ್ದಾರೆ ಇವತ್ತು ನಮ್ಮ ಜೊತೆಗೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ. ಪಿ ರಾಜೀವ್ ಅವರಿದ್ದಾರೆ, ಕುಡಚಿ ಶಾಸಕರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರು, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಚಕ್ರವರ್ತಿ ಸೂಲಿಬೆಲೆ, ಖ್ಯಾತ ವಾಗ್ಮಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಚಕ್ರವರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದೇನು ಹಣೆ ಬರ ಚಕ್ರವರ್ತಿ ಅವರೇ, ಯಾವ ಸರ್ಕಾರ ಇದ್ರೂ ಉಗ್ರ ಹೋರಾಟ ಮಾಡ್ಕೊಂಡೇ ಇರಬೇಕಾ ಅಂತ? ದುರದೃಷ್ಟಕರ ಸಂಗತಿ ಅಜಿತ್, ಮೊದಲನೇ ವಿಚಾರವನ್ನು ಕೇಳಿದಾಗಲೇ ನಂಗೆ ಒಂದ್ಸಲ ಗಾಬರಿ ಆಗಿದ್ದು, ಸಿದ್ದರಾಮಯ್ಯನವ್ರ ಸರ್ಕಾರನೇ ಮುಂದುವರೆದು ಬಿಟ್ಟಿದೆಯೋ ಅಥವಾ ಬೊಮ್ಮಾಯಿಯವರು ಬಂದಿದ್ದಾರಾ ಅಂತ ಮೊದಲನೇ ಬಾರಿ ಗಾಬರಿ ಆಯಿತು. ಯಾವುದನ್ನು ಈ ಹಿಂದೆ ನಾವು ಆತಂಕಿತರಾಗಿ ಹೀಗಾಗ್ಬೋದು ಅಂತ ಅಂದ್ಕೊಳ್ತಾ ಇದ್ವೋ ಆ ಸರ್ಕಾರಗಳಲ್ಲಿ ಈ ಸರ್ಕಾರ ಬಂದಾಗಲೂ ಹಾಗೆ ಆಗುತ್ತೆ, ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತೆ, ಘಾಸಿ ಆಗುತ್ತೆ ಅಂತ ಕೇಳುವಾಗ ಭಾಳ ದುಃಖಕರ ಸಂಗತಿಯೇ. ಸುಪ್ರೀಂ ಕೋರ್ಟ್ ಆರ್ಡರನ್ನು ಮುಂದಿಟ್ಕೊಂಡು ಹಬ್ಬದ ದಿನ ಮತ್ತು ಜನಸಾಮಾನ್ಯರು ತುಂಬ ಶ್ರದ್ಧೆಯಿಂದ ನಡ್ಕೊಳ್ಳುವಂಥ ಒಂದು ದೇವಸ್ಥಾನವನ್ನು ಕೆಡವಿ ನೀವು ರಾಜಾರೋಷವಾಗಿ ನಿಮ್ಮ ಸ್ಥಾನಕ್ಕೆ ತೆರಳು ಬಿಡುತ್ತೀರಾ ಅನ್ನೋದನ್ನು ಖಂಡಿತವಾಗಿಯೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನೀವು ಹೇಳಿದಂತೆ ಯಾವ ಸರ್ಕಾರ ಬಂದರೂ ಕೂಡ ನಮ್ಮ ಈ ಹೋರಾಟದ ಪ್ರಕ್ರಿಯೆ ನಿರಂತರವಾಗಿ ಮುಂದುವರೆದಿರುತ್ತೆ ಅನ್ನೋದೇ ಭಾಳ ದುರದೃಷ್ಟಕರ ಸಂಗತಿ. ಈಗ ತಾನೇ ನಾನು ರವಿಯವರು ಕೇಳ್ತಾ ಇದ್ದೆ, ಸುಪ್ರೀಂ ಕೋರ್ಟ್ ಆರ್ಡರ್ನ ನಾವು ಅದನ್ನು ಅನುಷ್ಠಾನಕ್ಕೆ ತರಬೇಕು, ಆದರೆ ತರಬೇಕಾದಾಗ ಅದಕ್ಕೊಂದು ಗೌರವವನ್ನು ಕೊಡಬೇಕು, ಜನಸಾಮಾನ್ಯರ ಭಾವನೆಗಳಿಗೆ ಧಕ್ಕೆ ಬರದಂತೆ ನೋಡ್ಕೋಬೇಕು. ಸರ್ಕಾರ ಇರೋದೇ ಜನರಿಂದ ಜನರಿಗಾಗಿ, ಜನರೇ ಮಾಡಲ್ಪಡುವಂಥ ಸರ್ಕಾರ ಅಂತ ನಾವು ಹೇಳ್ಕೊಂಡು ಬರ್ತೀವಿ. ಆದರೆ ಜನರ ಭಾವನೆಗಳಿಗೆ ಧಕ್ಕೆ ತಂದು ಜನರ ಗೌರವಗಳಿಗೆ ಮಸಿಯಾಗುವಂತೆ ಮಾಡಿ ನೀವೇನು ಪುರುಷಾರ್ಥ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಖಂಡಿತವಾಗಿ ಅರ್ಥ ಆಗಲ್ಲ. ಹೀಗಾಗಿ ಇದೊಂಥರ ದುಃಖಕರ ಮತ್ತು ನೋವಿನ ಸಂಗತಿ ಅಂತ ಡೆಫಿನೆಟ್ಲಿ ಅನ್ಸುತ್ತೆ ಅಜಿತ್. ನೀವು ಚೀಫ್ ಸೆಕ್ರೆಟರಿ ಅವರು ಜುಲೈ 1ನೇ ತಾರೀಕು ಬರೆದಂಥ ಪತ್ರವನ್ನು ಗಮನಿಸಿಲ್ಲ ಅಂತ ಅನ್ಕೊಳ್ತೀನಿ ಚಕ್ರವರ್ತಿ ಅವರೇ. ಅವರೇ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, 2009ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಅನಧಿಕೃತ ದೇವಸ್ಥಾನಗಳನ್ನು ಒಡೆದು ಹಾಕಿಬಿಡಿ ಅಂತಲ್ಲ, ಮೊದಲನೆಯ ಆಪ್ಷನ್ ಕೊಡುತ್ತೆ, ಅವುಗಳನ್ನು ಅಧಿಕೃತ ಮಾಡಿ. ಎರಡನೆಯ ಆಪ್ಷನ್ನು ರೀಲೊಕೇಟ್ ಮಾಡಿ, ಅವುಗಳಿಗೆ ಪರ್ಯಾಯವಾದ ಜಾಗವನ್ನು ತೋರಿಸಿ ಆ ದೇವಸ್ಥಾನವನ್ನು ಅಲ್ಲಿ ಕಟ್ಕೊಳ್ಳಿ ಅವರು. ಮೂರನೇ ಆಪ್ಷನ್ ಡೆಮಾಲಿಷನ್ ಅಂತ. ಆ ಎರಡು ಸುಪ್ರೀಂ ಕೋರ್ಟ್ನ ಆದೇಶ, ಹೈಕೋರ್ಟ್ನ ಆದೇಶವನ್ನು ಕೋರ್ಟ್ ಮಾಡ್ತಾ ಚೀಫ್ ಸೆಕ್ರೆಟರಿ ರವಿಕುಮಾರ್ ಅವರು ಆದೇಶ ಹೊರಡಿಸ್ಬಿಡ್ತಾರೆ. ಆ ಆದೇಶದಲ್ಲಿ ಟಾಸ್ಕ್ ಕೊಡ್ತಾರೆ ಜಿಲ್ಲಾಧಿಕಾರಿಗಳಿಗೆ, ಒಂದು ತಾಲೂಕು ಪ್ರತಿ ವಾರ ಒಂದು ದೇವಸ್ಥಾನ ಒಡೆಯಲೇಬೇಕು. ನಗರ ಪ್ರದೇಶದಲ್ಲಿ ಒಂದು ಡಿವಿಷನ್ನಿಗೆ ಒಂದು ವಾರಕ್ಕೊಂದು ದೇವಸ್ಥಾನ. ನಾನು ಶ್ರದ್ಧಾ ಕೇಂದ್ರ ಅಂತ ಕರಿತೀನಿ. ದೇವಸ್ಥಾನ ಅಂದರೆ ಬರೀ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದಾಗುತ್ತೆ. ಅವುಗಳನ್ನು ಒಡೆಯಲೇಬೇಕು ಅಂತ ಆದೇಶ ಕೊಡ್ತಾರೆ. ಅದನ್ನು ರೆಗ್ಯುಲರೈಸ್ ಮಾಡೋ ಪ್ರಶ್ನೆ ಇಲ್ಲ, ಇಲ್ಲಿ ರೀಲೊಕೇಟ್ ಮಾಡುವ ಪ್ರಶ್ನೆ ಇಲ್ಲ, ಒಡಿಬೇಕು. ಇದು ಯಾವ ತುಗಲಕ್ ದರ್ಬಾರ್ ಬಂತು ಅಂತ ನಾನು ಅದನ್ನು ನೋಡಿದ್ದೀನಿ. ರವಿಕುಮಾರ್ ಅವರು ಕಳಿಸ್ಕೊಟ್ರು ಏನು ಅಧಿಸೂಚನೆ ಹೊರಡಿಸಿದಾರೋ ಅದರಲ್ಲಿ ಈಗ ಹೇಳುವಂಥ ಈ ಧಾರ್ಷ್ಟ್ಯ ಇದೆಯಲ್ಲ, ತಾಲೂಕಿಗೆ ಒಂದು ಟಾಸ್ಕನ್ನು ಕೊಟ್ಟು ನೀವು ಒಂದು ವಾರದಲ್ಲಿ ಒಂದು ಹೊಡಿಲೇಬೇಕು ಎನ್ನುವಂಥ ಕೊಡುವಂಥ ಆದೇಶವನ್ನು ಕೊಟ್ಟು ಅದರ ಪ್ರಕಾರ ಒಂದು ದೇವಸ್ಥಾನವನ್ನು ಒಡಿತಾರೆ. ಆ ದೇವಸ್ಥಾನವನ್ನು ಒಡೆಯುವಾಗಲೂ ಕೂಡ ನೀವು ಹೇಳದೆ ಕೇಳದೆ ಹೋಗ್ತೀರಿ, ಮಧ್ಯರಾತ್ರಿ ಹೋಗ್ತೀರಿ. ಅಲ್ಲಿನ ಗ್ರಾಮಸ್ಥರು ಮಾತನಾಡಿರೋದನ್ನು ನಾನು ಕೇಳಿದ್ದೀನಿ. ಮಧ್ಯರಾತ್ರಿಗೆ ಹೋಗ್ತೀರಾ, ಆ ಗ್ರಾಮಸ್ಥರು ಕೇಳ್ಕೊಳ್ತಾರೆ ನಿಮ್ಮನ್ನು. ಕೇಳ್ಕೊಂಡಾಗಲಾದ್ರೂ ನಿಮ್ಗೊಂದು ಸ್ವಲ್ಪ ಕಣ್ಣಲ್ಲಿ ನೀರು ಅಂತ ಬರಬೇಕು. ನೀವು ಬಂದ ನಂತರ ಅವರಿಗೆ ನಾವು ಮಾತಾಡಬೇಕು, ಅವ್ರ ಜೊತೆ ಚರ್ಚೆ ಮಾಡಬೇಕು. ಏನೂ ಇಲ್ಲದೆ ನಿಮ್ಮನ್ನು ಲಾಠಿ ಚಾರ್ಜ್ ಮಾಡಲಾಗುತ್ತೆ, ನಿಮ್ಮನ್ನು ಬಡಿಯಲಾಗುತ್ತೆ, ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಆ ದೇವಸ್ಥಾನವನ್ನು ಅತ್ಯಂತ ಕೆಟ್ಟದಾಗಿ ಒಡೆದು ಆ ದೇವಸ್ಥಾನದಲ್ಲಿರುವಂಥ ದೇವರ ಮೂರ್ತಿಯನ್ನು ಅಲ್ಲೇ ಅನಾಥವಾಗಿ ಬಿಟ್ಟು ಹೋಗ್ತೀರಿ. ಇದು ತೀರಾ ಧಾರ್ಷ್ಟ್ಯದ ಪ್ರಶ್ನೆ. ನನಗನ್ಸೋದು ಸರ್ಕಾರ ಏನೋ ನಿರ್ಣಯ ತಗೊಂಡ್ಬಿಟ್ಟಿದ್ಯಾ ಅಂತ ಕೆಲವೊಂದ್ಸಲ ಅನ್ಸುತ್ತೆ ನನಗೆ. ಅಂದರೆ ಈ ಥರ ಮಾಡೋದ್ರ ಮೂಲಕ, ಅದು ಮೈಸೂರಿನ ಈ ದೇವಸ್ಥಾನಗಳ ಮೇಲೆ ಕಣ್ಣಿಟ್ಟು ಸಾಂಸ್ಕೃತಿಕ ನಗರಿಯಾಗಿರುವಂಥ ಈ ಸಾಂಸ್ಕೃತಿಕ ನಗರಿಯಲ್ಲಿ ಒಂದು ಏನೋ ಹಲ್ಚಲ್ ಉಂಟು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇದು ತೀರಾ ದುರದೃಷ್ಟಕರ, ತೀರಾ ಬಹಳ ಕೆಟ್ಟಕರ ರೀತಿಯಲ್ಲಿ ಆಗಿದೆ. ಅದನ್ನ ನನಗನ್ಸುತ್ತೆ ಮತ್ತೆ ಪ್ರತಿಭಟನೆ ಆಗಬೇಕು. ಇವತ್ತು ನಾನು ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದನ್ನು ಕೇಳ್ತಾ ಇದ್ದೆ. ಅವ್ರು ಹೇಳಿದ್ದಾರೆ ಸಿಎಂ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ. ನಂಗೆ ನಗು ಬರುತ್ತೆ ಈ ಹೇಳಿಕೆಗಳನ್ನೆಲ್ಲ ನೋಡಿದಾಗ. ಆಶ್ವಾಸನೆ ಕೊಡೋದು ಅಂದ್ರೆ ಏನ್ ಅರ್ಥ? ನೀವು ಆಶ್ವಾಸನೆ ಕೊಡೋದು ಅಂದ್ರೆ ಇನ್ ಸ್ವಲ್ಪ ಒಡೆದ ಮೇಲೆ ನಾವು ಮಾತಾಡ್ತೀವಿ ಅಂತ ಅರ್ಥವೋ, ಅಥವಾ ನೀವು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಂಡು ಬರುವ ಛಾತಿ ನಿಮ್ಗಿದೆಯೋ? ಯಾವ್ಯಾವ ಕೆರೆಗಳ ಮೇಲೆ ಅಕ್ರಮವಾಗಿ ಇದೇ MLAಗಳು ಮಂತ್ರಿಗಳು ತಮ್ಮ ಮನೆಗಳನ್ನು ಕಟ್ಕೊಂಡಿದ್ದಾರೋ, ರಾಜಕಾಲುವೆಯನ್ನ ಬೆಂಗಳೂರಲ್ಲಿ ಅವರು ಒಡೆಯುವಂತ ಪರಿಸ್ಥಿತಿ ಬಂದಾಗ ಹೇಗೆ ಆರಂಭದಲ್ಲಿ ಸಾಮಾನ್ಯರ ಮನೆಗಳನ್ನು ಒಡೆದು ಆಮೇಲೆ ಎಲ್ಲ ದೊಡ್ಡವರ ಮನೆಗಳು ಬಂದಾಗ ಆ ಇಡೀ ಯೋಜನೆಯನ್ನೇ ಸ್ಥಗಿತಗೊಳಿಸಲಾಯಿತು. ಛಾತಿ ಇದೆಯಾ ಸಿಎಂ ಬೊಮ್ಮಾಯಿ ಅವರಿಗೆ ಇದನ್ನು ತೆಗೆದುಕೊಳ್ಳಲಿಕ್ಕೆ ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತಂದ್ರೆ ಹಿಂದೂಗಳು ಡಿವೈಡೆಡ್ ಫೋರ್ಸ್ ಅಂತ ಅವ್ರು ಭಾವಿಸಿದ್ದಾರೆ. ಅವರು ಜಾತಿಗಳಲ್ಲಿ ಡಿವೈಡ್ ಆಗಿದ್ದಾರೆ. ಒಂದೊಂದು ದೇವಸ್ಥಾನವನ್ನು ಹೊಡೆದಾಗ ಒಂದೊಂದು ಜಾತಿಯವರು ಹೇಳ್ತಾರೆ ಅಂತ. ಹಾಗೇನಿಲ್ಲ ಬೊಮ್ಮಾಯಿ ಅವರೇ. ಈ ದೇಶ
ದೇಶದಲ್ಲಿ ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ. ಈಗ ಎಲ್ಲರೂ ಕೂಡ ಈ ವಿಚಾರವಾಗಿ ದನಿ ಎತ್ತುವಂತ ಸ್ಥಿತಿಯಲ್ಲಿರೋದ್ರಿಂದ ನಾವು ಹಿಂದೆಂದಿಗಿಂತಲೂ ಜೋರಾಗಿ ದನಿ ಎತ್ತಬಲ್ಲೆವು ಅಂತ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳಬೇಕಾಗಿರುವಂತ ಸಂದರ್ಭ ಇದು ಅಂತ ನನಗನ್ಸುತ್ತೆ. ಅಜಿತ್, ಒಂದೇ ನಿಮಿಷ ಬರ್ತೀನಿ ನಾನು. ಬಿ ಜೆ ಪಿಯಿಂದ ಪಿ ರಾಜೀವ್ ಅವರು ಇದ್ದಾರೆ ನಮ್ಮ ಹತ್ರ. ರಾಜೀವ್ ಅವರೇ, ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ರು, ಇಲ್ಲಿ ನಮ್ಮ ಆಫೀಸಿಂದ 500 ಮೀಟರ್ ಸರ್ ರಾಜ ಕಾಲುವೆ ಮೇಲೆ ಮಾಲ್ ಕಟ್ಟಿದ್ದಾರೆ, ತಗೊಂಡೋಗಿ ನಿಲ್ಲಿಸಿ ಅಲ್ಲಿ ಒಂದು ಸಲ JCB ನೋಡೋಣ. ಬನ್ನಿ MG ರೋಡಿಗೆ ಕರ್ಕೊಂಡು ಹೋಗ್ತೀನಿ ನಾನು, ತಗೊಂಡೋಗಿ ನಿಲ್ಲಿಸಿ ಒಂದು ಸಲ JCBನ ಹೊಡಿತೀವಿ ಇದನ್ನು ಅಂತ. ನಿಜ. ರಾಜರಾಜೇಶ್ವರಿ ನಗರ ಬಡಬಗ್ಗರ ಮನೆಗಳನ್ನು, ಕೈಲಾಗದವರ ಮನೆಗಳನ್ನೆಲ್ಲ ಒಡೆದಾಕಿದ್ರಿ. ಯಾವಾಗ ಪ್ರಭಾವಿಗಳ ಮನೆ ಅಕ್ರಮ ಸಕ್ರಮ ಮಾಡಿಕೊಳ್ಳುವಂಥ ವಿಷಯ ಬಂತು, JCBಗಳು ಸುಮ್ಮನಾಗ್ಬಿಡ್ತವೆ. ಚಕ್ರವರ್ತಿ ಸೂಲಿಬೆಲೆ ಅವರ ಭಾವನೆಗಳನ್ನು ನಾನು ಗೌರವಿಸ್ತೇನೆ. ಮೊದಲನೇದಾಗಿ ರವಿಕುಮಾರ್ ಅವರು ಚೀಫ್ ಸೆಕ್ರೆಟರಿ ಅವರು ಹೊರಡಿಸಿರುವಂತಹ ಸುತ್ತೋಲೆ ಅದಕ್ಕೆ ಸ್ಪಷ್ಟವಾದಂತಹ ಒಂದು ಸೂಚನೆಗಳನ್ನು ಕೊಡಬೇಕಿತ್ತು. ಕೊಟ್ಟಿದ್ದಾರಲ್ಲ ಸರ್, ಅದಕ್ಕಿಂತ ಟಾಸ್ಕ್ ಇಲ್ಲ, ಕೊಟ್ಟಿದ್ದಾರೆ. ಇಲ್ಲ. ವಾರಕ್ಕೊಂದು ಹೊಡಿಲೇಬೇಕು, ಒಂದು ತಾಲೂಕಿನಲ್ಲಿ ಅದಕ್ಕಾಗಿ- ಒಂದು ಡಿವಿಷನ್ ನಲ್ಲಿ ವಾರಕ್ಕೊಂದು ಹೊಡಿಲೇಬೇಕು. ಅದಕ್ಕಾಗಿ ಅದಕ್ಕಿಂತ ಸ್ಪಷ್ಟವಾಗಿ ಏನಿದೆ, ಅವರು ಕೊಟ್ಟಿರುವಂಥದ್ದು ನಮ್ಮ ಭಾರತದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ. ಅದಕ್ಕಾಗಿ ನಾನು ಖಂಡಿಸ್ತೇನೆ. ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಗೌರವ ಕೊಡಬೇಕು ಅಂತ ಇದ್ದರೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಎಷ್ಟು ಸ್ಪಷ್ಟವಾಗಿ ಹೇಳಿದೆ ಅಂತ ಹೇಳಿದ್ರೆ, ನಿಮಗೆ ರಸ್ತೆಗೆ ಅಡೆತಡೆ ಆಗೋದಿದ್ರೆ ಮೊದಲ ಆದ್ಯತೆ ಪರ್ಯಾಯ ರಸ್ತೆಯನ್ನು ಮಾಡೋ ಅವಕಾಶ ಇದ್ರೆ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅಲ್ಲೇ, ಜಡ್ಜ್ಮೆಂಟ್ ಅಲ್ಲೇ. ಸೊ ಇದನ್ನೆಲ್ಲ ಬಿಟ್ಟು ವಾರಕ್ಕೊಂದು ಗುಡಿಯನ್ನ ಒಡೆದು ಟಾರ್ಗೆಟ್ ಕೊಟ್ಟಿರೋದಿದೆಯಲ್ಲ, ಇದು ಬಹಳ ತಪ್ಪು. ಇದನ್ನ ನಾನು ಖಂಡಿಸ್ತೇನೆ. ಅದರ ಜೊತೆಗೆ 2009 ನಂತರ ನಿರ್ಮಾಣವಾದ ಈಗ ಬೆಳೆಸಿರುವಂತಹ ಧಾರ್ಮಿಕ ಕೇಂದ್ರಗಳಿಗೆ ಮಾತ್ರ ಈ ಆದೇಶ ಅನ್ವಯ. ನನಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ಮಂಗಳೂರಿಂದ ಯಾರೋ ಫೋನ್ ಮಾಡಿದ್ರು, ಸರ್ 700 ವರ್ಷಗಳ ದೇವಸ್ಥಾನವನ್ನು ನೋಟಿಫೈ ಮಾಡಿದ್ದಾರೆ ಇದರಲ್ಲಿ ಒಡೆಯೋದಕ್ಕೆ ಅಂತ. 700 ವರ್ಷಗಳ ಹಿಂದಿಂದು ಆದೇಶ ಹೇಳೋದು 13 ವರ್ಷಗಳ ನಂತರ ಕಟ್ಟಲ್ಪಟ್ಟಂತ ಧಾರ್ಮಿಕ ಕೇಂದ್ರಗಳಿಗೆ ಮಾತ್ರ ಇದು ಅನ್ವಯ. ಇದು ಬ್ರಿಟಿಷ್ ಆಡಳಿತ ಪದ್ಧತಿಯ ಆ ಆಡಳಿತ ಮನೋಭಾವ ಇದೆಯಲ್ಲ, ಈ ಅಧಿಕಾರಿಗಳಿಂದ ಅದು ಹೋಗಿಲ್ಲ. ನೀವು ಅಧಿಕಾರಿಗಳನ್ನ ಯಾಕೆ ಬ್ಲೇಮ್ ಮಾಡ್ತೀರಿ ಸರ್? ಸರ್ಕಾರ ನಿಮ್ಮದಿದೆ. ಸರ್ಕಾರದ ವಿಚಾರಧಾರೆಗಳನ್ನ ಇಂಪ್ಲಿಮೆಂಟ್ ಹಿಂದೂ ಮಾಡುವ ಭಾವನಾತ್ಮಕ ವಿಷಯಗಳನ್ನು ಬಳಸಿಕೊಂಡು ನೀವು ಓಟ್ ಕೇಳ್ತೀರೋ ಇಲ್ವೋ? ಅಲ್ಲ, ನಾವು ಅದಕ್ಕೆ ಬದ್ಧವಾಗಿದ್ದೇವೆ. ಇವತ್ತು ನಾನು ಸರ್ಕಾರ ಆಗಿ ಸರ್ಕಾರದ ಭಾಗವಾಗಿರುವಂತಹ ಅಧಿಕಾರಿ ಅಥವಾ DC ಮಾಡಿರುವ ತಪ್ಪನ್ನ ನಾನು ಸಮರ್ಥನೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಸರ್ಕಾರದ ಭಾವನೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಾರದೆ ಯಾವುದೋ ಅಧಿಕಾರಿ ಮಾಡಿರುವಂತಹ ತಪ್ಪು, ಅದರ ಹೊಣೆಯನ್ನ ಸರ್ಕಾರ ಹೊತ್ಕೊಂಡು ಅವನನ್ನ ರಕ್ಷಣೆ ಮಾಡಬೇಕಾದಂತಹ ಹೊಣೆಗೇಡಿತನ ಯಾವ ಸರ್ಕಾರಕ್ಕೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಅಧಿಕಾರಿ ಪರ್ಯಾಯ ಸಾಧ್ಯತೆಗಳನ್ನ ಅಲ್ಲಿ ಅನುಷ್ಠಾನ ಮಾಡುವಲ್ಲಿ ವಿಫಲ ಆಗಿದ್ದಾನೆ ಅವನ ಮೇಲೆ ತಕ್ಷಣ ವಿಚಾರಣೆಯನ್ನ ನಾವು ಪ್ರಾರಂಭ ಮಾಡ್ತೇವೆ, ಅವರ ಮೇಲೆ ಕ್ರಮ ತಗೊಳ್ತೇವೆ ಅಂತ ಹೇಳಿ. ಅದರಲ್ಲಿ ಹೇಳಿದ್ದು 2009 ನಂತರದ ಅನಧಿಕೃತ ದೇವಸ್ಥಾನಗಳು, ಅಧಿಕೃತ ದೇವಸ್ಥಾನಗಳು ಅಲ್ಲ. ಇವರು ಬೆಳೆಸಿರುವಂಥದ್ದು 100 ವರ್ಷದ ಹಿಂದಿನ ದೇವಸ್ಥಾನ. ಅಧಿಕಾರಿಗಳ ತಪ್ಪಲ್ವಾ ಇದು? ಇದು ಸರ್ಕಾರದ ತಪ್ಪು ಅಂತ ಹೇಳಿ ನಾನು ಹೇಳಲ್ಲ. ಸರ್ಕಾರದ ಈ ವಿಚಾರಧಾರೆಯನ್ನ ಅನುಷ್ಠಾನ ಮಾಡುವಲ್ಲಿ ಯಾವುದೋ ಒಬ್ಬ ಬುದ್ಧಿಗೇಡಿ ಅಧಿಕಾರಿಗಳು ಇರ್ತಾರಲ್ಲ, ಮತಿಗೇಡಿ ಅಧಿಕಾರಿಗಳು ಇರ್ತಾರಲ್ಲ, ವಿವೇಕ ತಲೆಯಲ್ಲಿ ಸಗಣಿ ತುಂಬಿಕೊಂಡಿರೋರು ಇರ್ತಾರಲ್ಲ, ಇವರು ಮಾಡಿರುವಂತಹ ತಪ್ಪು. ಹಾಗಾಗಿ ನಾನು ಖಂಡಿಸ್ತೇನೆ. ಚೀಫ್ ಸೆಕ್ರೆಟರಿ ಅವ್ರದ್ದು ತಪ್ಪಾಗಿದೆ ಇದರಲ್ಲಿ. ಚೀಫ್ ಸೆಕ್ರೆಟರಿ ಅವರು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಅನ್ನ ಮೆನ್ಷನ್ ಮಾಡುವಾಗ ಅಧಿಕಾರಿ ಫಾಲೋ ಮಾಡಬೇಕಾಗಿದ್ದ ಆದ್ಯತೆಗಳು ಏನು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಬೇಕಿತ್ತು. ಮಾತೇ ಆಡಲ್ಲ ಅದರಲ್ಲಿ ಅವರು. ಆ ನಂತರ ಚೀಫ್ ಸೆಕ್ರೆಟರಿ ರವಿಕುಮಾರ್ ಅವರು ಏನು ವಾರಕ್ಕೆ ಒಂದು ಟಾರ್ಗೆಟ್ ಕೊಟ್ಟಿದಾರಲ್ಲ, ನಾನು ಆಡಳಿತದ ಪಕ್ಷದ ಶಾಸಕನಾಗಿ ನಾನು ಅದನ್ನ ಖಂಡಿಸ್ತೇನೆ. ತಕ್ಷಣ ಅದನ್ನ ಹಿಂದಕ್ಕೆ ಪಡಿಬೇಕು. ಟಾರ್ಗೆಟ್ ಕೊಡುವಂಥದ್ದಲ್ಲ. ಧಾರ್ಮಿಕ ಭಾವನೆಗಳ ಮೇಲೆ, ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ಕಟ್ಟಿರುವಂತಹ ರಾಷ್ಟ್ರ ಇದು. ಇಲ್ಲಿ ನಾವು ಧಾರ್ಮಿಕ ಭಾವನೆಗಳನ್ನ ಗೌರವಿಸಲೇಬೇಕು. ಅದು ನನಗೆ ಬಹಳ ನೋವಾಗುವಂಥದ್ದು, BJP ಅಧಿಕಾರದಲ್ಲಿ ಇದ್ದಾಗ ಯಾವನೋ ಒಬ್ಬ ಅಧಿಕಾರಿ ತಪ್ಪು ಮಾಡಿಬಿಟ್ನಲ್ಲ ಅಂತ ಹೇಳಿ ಈ ವಿಚಾರಣೆ ಅನ್ನೋ ಹಂತದಲ್ಲಿ ಇಲ್ಲಿವರೆಗೂ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಆಗಿಲ್ವಲ್ಲ, ಅದು ಕೂಡ ನಮಗೆ ನೋವಿದೆ. ಇನ್ನು ಮುಂದೆ ಇಂತಹ ಯಾವುದೇ ಘಟನೆಗಳು ಆಗದೇ ಇರೋ ರೀತಿ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಳ್ಬೇಕಾಗಿದೆ. ಅಜಿತ್ ಕುಡ್ಚಿ, ಅಜಿತ್ ಎಸ್ ಚಕ್ರವರ್ತಿ,
ನಾನು ರಾಜೀವ್ ಅವ್ರಿಗೊಂದು ಪ್ರಶ್ನೆ ಕೇಳಬೇಕಾಗಿದೆ ಅಜಿತ್. ನಾನೊಂದು ರಾಜೀವ್ ಅವ್ರಿಗೊಂದು ಪ್ರಶ್ನೆ ಕೇಳಿ. ರಾಜೀವ್ ಅವರೇ, ಇವತ್ತು ನೀವು ತುಂಬಾ ಜೋರಾಗಿ ಈ ದನಿಯಲ್ಲಿ ಮಾತನಾಡ್ತಿದ್ದೀರಿ, ಬಹಳ ಸಂತೋಷ. ನೀವೊಬ್ಬ ಪಕ್ಷದ ವಕ್ತಾರರಾಗಿ ತಮ್ಮದ್ದೇ ಪಕ್ಷ ಇರುವಾಗ ಈ ಮಾತುಗಳನ್ನ ಆಡ್ತಿರೋದು ನಾನು ಅಭಿನಂದಿಸ್ತೇನೆ ನಿಮ್ಮನ್ನ. ಆದ್ರೆ ಸಮಾಜ ಇಷ್ಟು ಜೋರಾಗಿ ಪ್ರತಿಕ್ರಿಯಿಸದೆ ಹೋಗಿದ್ದಿದ್ರೆ ನೀವು ಈ ತರದ ಒಂದು ರಿಯಾಕ್ಷನ್ಗೆ ಬರ್ತಿತ್ತ ಸರ್ಕಾರ? ಸಿಎಂ ಮಾತನಾಡ್ತಿದ್ರ? ಆಕ್ಚುಲಿ ಇದನ್ನ ತೆಗೆದುಕೊಂಡು ಇದ್ರ ಬಗ್ಗೆ ದೊಡ್ಡ ಗಲಾಟೆ ಮಾಡಬೇಕಾಗಿದ್ದವರೆಲ್ಲರೂ ಸಮಾಜದ ಗಲಾಟೆ ಆಗುವವರೆಗೂ ಕಾಯ್ಕೊಂಡು ಕೂತಿರೋದು ದುರದೃಷ್ಟಕರ. ಮೊದಲನೇದು. ಇನ್ ಎರಡನೇದು, ಚಾಲೆಂಜ್ ಮಾಡ್ತೀನಿ ನಿಮ್ಗೆ, ರಾಜಕಾಲುವೆ ಮೇಲಿರುವಂತವ್ರನ್ನೆಲ್ಲ ಕ್ಲಿಯರ್ ಮಾಡಿಕೊಟ್ಟು ನೀವು ನಮ್ಗೆ ಬೆಂಗಳೂರನ್ನ ಕ್ಲಿಯರ್ ಮಾಡ್ಕೊಡ್ತೀರಾ? ಬೆಂಗಳೂರಿನ ವೃಷಭಾವತಿಯನ್ನ ವಾಪಸ್ ರಿನ್ಯೂ ಮಾಡ್ಕೊಡ್ತೀರಾ? ಅದೇ ರೀತಿ ಆರ್ಡರ್ ಬೆಂಗಳೂರಿನ ವೃಷಭಾವತಿ ಕುರಿತಂತೆ ಸುಪ್ರೀಂ ಕೋರ್ಟ್ ಇಂದಿದೆ, ನೀವು ಅದನ್ನ ಸರಿ ಮಾಡ್ಕೊಡ್ತೀರಾ? ಇವೆಲ್ಲವೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇದನ್ನ ಮಾಡಿದ್ರಿ. ಈಗ ಮತ್ತೊಂದು ಪ್ರಶ್ನೆ ನಾನು ಕೇಳ್ತೀನಿ ನಿಮ್ಗೆ. ಈ ಆರ್ಡರ್ ನ ಹೊರಡಿಸಿದ್ರಲ್ಲ, ಯಾರು ವಾರಕ್ಕೊಂದು ನೀವು ಶ್ರದ್ಧಾ ಕೇಂದ್ರಗಳನ್ನ ಹೊಡಿಬೇಕು ಅಂತ ಅವ್ರನ್ನ ತೆಗಿಲಿಕ್ಕೆ ಸಾಧ್ಯ ಇದೆಯಾ ನಿಮ್ಮ ಹತ್ರ? ಈ ತರ ಒಂದು ಸಮಾಜದ ಧಾರ್ಮಿಕ ಭಾವನೆಗಳನ್ನ ನಾಶ ಮಾಡಬೇಕು ಅಂತಲೋ ಅಥವಾ ಅದಕ್ಕೆ ಕೆದಕಬೇಕು ಅನ್ನೋ ಪ್ರಯತ್ನದಿಂದ ಒಬ್ಬ ಅಧಿಕಾರಿ ಹೀಗೆ ಮಾಡಿದ್ದಾರಲ್ಲ, ನನಗೆ ಗೊತ್ತು. ನೀವು ಕೊನೆಗೆ ತಹಶೀಲ್ದಾರ್ ಹತ್ರ ಹೋಗಿ ನಿಂತ್ಕೊಳ್ತೀರಾ, ಕೊನೆಗೆ ನೀವು ಹೋಗಿ ಆ ಪೊಲೀಸ್ ಹತ್ರ ಹೋಗಿ ನಿಂತ್ಕೊಳ್ತೀರಾ, ಅವನ ಮೇಲೆ ಬರೆ ಎಳಿತೀರಾ. ನಿಮ್ಗೆ ಸಾಧ್ಯ ಇದ್ರೆ ಆ ಚೀಫ್ ಸೆಕ್ರೆಟರಿ ವಿರುದ್ಧ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯವಾ? ತೆಗಿಲಿಕ್ಕೆ ಸಾಧ್ಯವಾ? ಅವ್ರಿಗೊಂದು ಎಚ್ಚರಿಕೆ ಕೊಡಬೇಕು. ಹಿಂದೂಗಳ ವಿಚಾರಕ್ಕೆ ಅಥವಾ ಯಾವುದೇ ಧರ್ಮದ ವಿಚಾರಕ್ಕೆ ಬರುವಾಗ ಎಚ್ಚರಿಕೆ ಇಲ್ಲದೆ ನೀವು ಈಗ ಮಾಡೋದು, ಇದು ಎಚ್ಚರಿಕೆಯ ಸಂದೇಶವಾಗುತ್ತೆ ಅನ್ನೋದು ನಾವೊಂದು ಸಂದೇಶ ಕೊಡ್ಲಿಕ್ಕೆ ಸಾಧ್ಯವಾ? ಇದನ್ನ ನೀವು ಹೇಳಬೇಕಾಗಿದೆ. ಇವತ್ತು ಈ ತರದ ತೇಪೆ ಹಚ್ಚುವ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಸಾಕಾಗೋಗಿದೆ ನಮಗೆ. ಸಿದ್ದರಾಮಯ್ಯನವ್ರ ಗವರ್ಮೆಂಟ್ ಬಂದ್ರು ಹೀಗೆ, ನಮಗೆ ಬೊಮ್ಮಾಯಿಯವರು ಬಂದ್ರು ಹೀಗೆ ಅನ್ನೋದನ್ನ ಖಂಡಿತವಾಗಿ ಒಪ್ಕೊಳ್ಳೋದು ಮತ್ತು ಸಹಿಸಿಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಆದರೆ ಈ ವಿಷಯದಲ್ಲಿ ಸಿದ್ದರಾಮಯ್ಯನವರು ತೆಗೆದುಕೊಂಡಂತಹ ಸ್ಟ್ಯಾಂಡ್, ಚಕ್ರವರ್ತಿ ಅವರು ಮಾಡಿದ ಟ್ವೀಟ್ ಇತ್ತಲ್ಲ, ಧಾರ್ಮಿಕ ಭಾವನೆಗಳ ಜೊತೆ ಆಟ ಆಡಬೇಡಿ ಅಂತ, ದಟ್ ಈಸ್ ಟು ಬಿ ಅಪ್ರಿಷಿಯೇಟೆಡ್. ಉಳಿದವರು ಎಚ್ಚೆತ್ತುಕೊಳ್ಳೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ಒಂದು ಟ್ವೀಟ್ ಮಾಡ್ತಾರೆ. ಆದ್ರೆ ಅವರು ಅಧಿಕಾರದಲ್ಲಿದ್ದಾಗ ಹಾಗೆ ಮಾಡಲಿಲ್ಲ ಅನ್ನೋದೇ ಪ್ರಶ್ನೆ ಅಷ್ಟೇ. ನಾಳೆ ಕಾಂಗ್ರೆಸ್ನವರು ಇದನ್ನು ಮಾಡಿದಾಗ ಬಿಜೆಪಿನವರು ಹೀಗೆ ಮಾಡ್ತಾರೆ, ಇದೇ ಗಲಾಟೆಗಳನ್ನು ಮಾಡ್ತಾರೆ. ನನಗೆ ಹೀಗಾಗಿ ಎಲ್ಲ ಪಕ್ಷಗಳಲ್ಲಿ ಆ ಭಿನ್ನತೆಯನ್ನು ಈ ವಿಚಾರದಲ್ಲಿ ಕಾಣ್ತಾ ಇಲ್ಲ. ಎಷ್ಟೊಂದು ಹತ್ಯೆಗಳು ಸಿದ್ದರಾಮಯ್ಯನವರ ಕಾಲದಲ್ಲಿ ಹಿಂದೂಗಳ ಹತ್ಯೆಗಳಾದವು, ಆಗ ಅವರಿಗೆ ಧಾರ್ಮಿಕ ಭಾವನೆಗಳೊಂದಿಗೆ ಆಟ ಆಡಬಾರದು ಅಂತ ಗೊತ್ತಾಗಿರಲಿಲ್ಲ. PFIಗೆ ಸಂಬಂಧಪಟ್ಟವರನ್ನ ಸಾರಾಸಗಟಾಗಿ ರಿಪೋರ್ಟ್ ಹಾಕಿ ಅವ್ರನ್ನೆಲ್ಲ ರಿಲೀಸ್ ಮಾಡಬೇಕಾದ್ರೆ ಧಾರ್ಮಿಕ ಭಾವನೆಗಳೊಂದಿಗೆ ಆಟ ಆಡಬಾರದು ಅಂತ ಗೊತ್ತಾಗಿರಲಿಲ್ಲ. ಲವ್ ಜಿಹಾದ್ಗಳ ಪ್ರಕರಣಗಳು ನಿರಂತರವಾಗಿ ಬರುವಾಗ ಆವಾಗ ಧಾರ್ಮಿಕ ಭಾವನೆಗಳೊಂದಿಗೆ ಆಟ ಆಡಬಾರದು ಅಂತ ಅವರಿಗೆ ಗೊತ್ತಿರಲಿಲ್ಲ, ಯಾಕೆಂದ್ರೆ ಅವರು ಅಧಿಕಾರದಲ್ಲಿ ಆಗಿದ್ರು ಅಂತ. ಸೊ ಹೀಗಾಗಿ ನನಗನ್ಸೋದು ಈ ರಾಜಕಾರಣಿಗಳ ಈ ಮಾತುಗಳನ್ನ ಕೇಳುವಷ್ಟು ಸ್ಥಿತಿಯಲ್ಲಿ ಹಿಂದೂ ಉಳ್ಕೊಂಡಿಲ್ಲ ಅಂತ. ಅವನಿಗೆ ಎಲ್ಲ ನಂಬಿಕೆಗಳು ಕಳೆದೋಗಿವೆ. ಆ ನಂಬಿಕೆಗಳು ಕಳೆದೋಗೋ ಮುಂಚೆ ನಾನು ಬಿಜೆಪಿ ವಕ್ತಾರನ ಕೇಳ್ಕೊಳ್ತೀನಿ, ರಾಜೀವ್ ಅವರನ್ನ, ಇದಕ್ಕೊಂದು ಸರಿಯಾಗಿರುವಂತ ಒಂದು ಎಚ್ಚರಿಕೆಯನ್ನ ಕೊಡಿ. ಇಲ್ಲದೆ ಹೋದ್ರೆ ಹಿಂದೂಗಳು ನಿರಂತರವಾಗಿ ನಾವು ಫೈಟ್ ಮಾಡ್ಕೊಂಡು ನಾಗರಾಜ್ ಯಾದವ್ ಮೊದಲನೇ ರಿಯಾಕ್ಷನ್ ತಗೊಂಡು ಬಿಡ್ತೀನಿ. ನಾಗರಾಜ್ ಯಾದವ್ ಅವರೇ ನೋಡಿ, ಬಹುತೇಕ ವಿಚಾರಗಳು ಚಕ್ರವರ್ತಿ ಅವರು ಹೇಳಿದ್ದು, ರಾಜೀವ್ ಅವರಲ್ಲಿ ನಾನು ಒಪ್ತೇನೆ. ಅದರಲ್ಲಿ ರಾಜಕೀಯ ಬೆರೆಸಲಿಕ್ಕೆ ಪ್ರಯತ್ನ ಮಾಡಿದ್ದು ಐ ನೆವರ್ ಎಕ್ಸ್ಪೆಕ್ಟೆಡ್ ಫ್ರಮ್ ಸೋಲಿವೇರಿ ಅವ್ರ ಕೈಯಿಂದ. ಯಾಕಂದರೆ ಈ ವಿಚಾರವನ್ನು ನಾವು ವಿಷಾಂತರ ಮಾಡೋದು ಬೇಡ. PFIಗೂ ಇನ್ನೊಂದಲ್ಲ. ಸಿದ್ದರಾಮಯ್ಯ ನೀವು ಕರೆಕ್ಟ್ ಮಾತಾಡಿದಿರಿ. ನೀವು ಹೇಳಿದ್ರಿ ನೋಡ್ರಪ್ಪ, ಎಲ್ಲರಿಗಿಂತ ಮೊದಲು ಸಿದ್ದರಾಮಯ್ಯನವರಿಂದ ನಾವು ಹ್ಯಾವ್ ಟು ಅಪ್ರಿಷಿಯೇಟ್ ಅಂತಕ್ಕಂಥದ್ದು. ನೇರವಾಗಿ ಹೇಳಬೇಕಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಚೀಫ್ ಸೆಕ್ರೆಟರಿ ಅಂತ. ಇಟ್ ಇಸ್ ಅ ಗವರ್ಮೆಂಟ್ ವಿಚ್ ಇಸ್ ಡೈರೆಕ್ಟ್ಲಿ ಅಂಡರ್ ದ ಚೀಫ್ ಮಿನಿಸ್ಟರ್ ಆ್ಯಂಡ್ ದ ಕ್ಯಾಬಿನೆಟ್. ಹಾಗಾಗಿ ಚೀಫ್ ಮಿನಿಸ್ಟರ್ ಕೆಳಗಡೆ ಇರ್ತಕ್ಕಂಥ ಚೀಫ್ ಸೆಕ್ರೆಟರಿ ಮಾಡಿರ್ತಕ್ಕಂಥದ್ದನ್ನ ಕೇವಲ ಒಂದು ಅಧಿಕಾರಿ ಅಂತ ನಾವು ನೋಡಬಾರ್ದು, ಒಂದು ಸರ್ಕಾರ ಅಂತ ನೋಡಬೇಕಾಗ್ತದೆ. ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂಥ ಪಾರ್ಟಿ ಆಗಿದ್ದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತಕ್ಕಂಥ ವಿಚಾರ ಬರ್ತದೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆ ಮಿಸ್ಟರ್ ಬೊಮ್ಮಾಯಿ, ಅದನ್ನ ಮರಿಬಾರ್ದು. 2009ರಲ್ಲಿ ಕೂಡ ಸರ್ಕಾರ ಯಾರ್ದಿತ್ತು ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ತದನಂತರ ಬಂದಿರತಕ್ಕಂಥ ವಿಚಾರಗಳಲ್ಲಿ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಚಾಮರಾಜನಗರದಲ್ಲಿ ಆಗಿರೋದು 36 ದೇವಸ್ಥಾನಗಳಲ್ಲಿ 36 ಕೂಡ ಧಾರ್ಮಿಕ ಕೇಂದ್ರಗಳಲ್ಲಿ 36 ಕೂಡ ಹಿಂದೂ ದೇವಸ್ಥಾನಗಳಲ್ಲಿ 35 ಹೊಡೆದಿರ್ತಕ್ಕಂಥದ್ದು 2011ರಲ್ಲಿ. ಯಾರು ಅಧಿಕಾರದಲ್ಲಿದ್ದ ಆ ಸಂದರ್ಭದಲ್ಲಿ ರಾಜಕೀಯ ಮಾತಾಡ್ತಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಟ್ ಇಸ್ ಅ ಕಂಟೆಂಪ್ಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. I'm telling you, ಇಲ್ಲ ಇವಾಗ ಮಾಡ್ತಾ ಇದ್ದಾರಲ್ಲ, ಪುರಾತನ ದೇವಸ್ಥಾನಗಳನ್ನು ಹೊಡಿತಾ ಇದ್ದಾರಲ್ಲ, ದಟ್ ಇಸ್ ಕಂಪ್ಲೀಟ್ಲಿ ಕಂಟೆಂಪ್ಟ್ ಆಫ್ ಸುಪ್ರೀಂ ಕೋರ್ಟ್ ಆರ್ಡರ್. ಯಾಕೆ ಅಂತಂದ್ರೆ 800 ವರ್ಷಗಳ ನಂಜನಗೂಡು ದೇವಸ್ಥಾನ ಹೊಡೆದಿದ್ದಾರೆ, ರಾತ್ರಿ ಕಳ್ಳರ ತರ ಹೋಗಿ ಹೊಡಿತಾರಲ್ಲ. ಇದನ್ನ ಹೇಳಿದಾರ ಸುಪ್ರೀಂ ಕೋರ್ಟ್ ಮಾಡ್ಲಿಕ್ಕೆ? ನಿಮಗೆ ಏನು ಹೇಳಿದ್ದಾರೆ? ಅದನ್ನ ಸ್ಥಳಾಂತರ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಸ್ಥಳಾಂತರ ಮಾಡಿ, ಅದನ್ನ ಉಳಿಸೋಕಾದ್ರೆ ಉಳು ಮಾಡಿ. ಆದ್ರೆ ಯಾವ ಕಾರಣಕ್ಕೆ ಇದೆಲ್ಲ ಬಂದಿರತಕ್ಕಂದ್ರೆ, ಸಾರ್ವಜನಿಕ ಜಾಗದಲ್ಲಿ ರಸ್ತೆಯ ಮಧ್ಯೆ ಇರತಕ್ಕಂಥ ದೇವಸ್ಥಾನಗಳಿರ್ಬೋದು, ಆಟದ ಮೈದಾನದಲ್ಲಿ ಇರ್ಬೋದು, ಅದ ಪಾರ್ಕ್ ಅಲ್ಲಿ ಸಾರ್ವಜನಿಕ ಉಪಯೋಗ ಜಾಗದಲ್ಲಿ ಇದ್ರೆ
ಅದು ಅನಧಿಕೃತ ಆಗಿದ್ರೆ ನೀವು ತೆಗೀರಿ ಅಂತಕ್ಕಂಥ ವಿಚಾರಗಳು ಹೇಳಿರ್ಬೇಕಾದ್ರೆ ಇವರು ಎಲ್ಲೂ ಕೂಡ ಪಬ್ಲಿಕ್ಗೆ ತೊಂದರೆ ಆಗದಿರೋ ಜಾಗದಲ್ಲಿ, ಅದು ಕೂಡ 2009 ಮೊದಲು 800 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕ ದೇವಸ್ಥಾನ ಹೊಡಿತಾರೆ ಅನ್ನೋದಾದ್ರೆ ಇವರು ನಕಲಿ ಧರ್ಮವನ್ನು ರಕ್ಷಕರು. ಹಿಂದುತ್ವದ ಹೆಸರಿನಲ್ಲಿ ಈ ದೇಶವನ್ನು ಆಳ್ಲಿಕ್ಕೆ, ಈ ರಾಜ್ಯವನ್ನು ಆಳ್ಲಿಕ್ಕೆ ಬಂದಿದ್ದಾರಲ್ಲ, ಅವ್ರ ನಿಜ ಬಣ್ಣ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ನಾನು ಕೇಳ್ತಾ ಇದ್ದೀನಿ, 100 ದೇವಸ್ಥಾನಗಳು ಈಗಾಗಲೇ ಹೊಡೆದಿದ್ದಾರೆ. ಇವತ್ತು ಮೊನ್ನೆ ಯಾವುದೋ ವೈರಲ್ ಆಗಿದ್ದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ತಿದ್ರೆ ಅಜಿತ್ ಅವರು ಬೆಳಕು ಚೆಲ್ತಾ ಇದ್ದಾರೆ, ಇವರೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಕೇಳಿದೆ, ಸರ್ಕಾರದಲ್ಲಿ ಮಾಹಿತಿ ಇರಲಿಲ್ವಾ? ಸರ್ಕಾರದಲ್ಲಿ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಈ ತರ ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದಿರಬೇಕು, ಏನ್ ಮಾಡಬೇಕು ಅಂತೇಳಿ ಸರ್ವ ಪಕ್ಷಗಳ ಸಭೆಯನ್ನು ಯಾಕೆ ಮಾಡಲಿಲ್ಲ? ಇಸ್ ಇಟ್ ನಾಟ್ ಪರ್ಮಿಸಿಬಲ್? ಯಾವ ಕಾರಣಕ್ಕೋಸ್ಕರ ಪಾರ್ಲಿಮೆಂಟ್ ಇದೆ, ಯಾವ ಕಾರಣಕ್ಕೋಸ್ಕರ ವಿಧಾನಸಭೆಗಳಿದೆ? ಇಂಥ ಕಾನೂನುಗಳು ಬಂದಾಗ ಅದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೋಬೇಕು ಅಂತಂದ್ರೆ ಕಾನೂನು ರಚನೆ ಮಾಡ್ತಕ್ಕಂಥದ್ದು ವಿಧಾನಸಭೆಗಳು. ಅದರ ಚರ್ಚೆ ಮಾಡಿದಿರ ಕ್ರಮ ಕೈಗೊಳ್ತಾ ಇದ್ರೆ ಚಕ್ರವರ್ತಿ ಅವರು ಕೇಳಿದ ಪ್ರಶ್ನೆಗೆ ಪಿ ರಾಜು ಅವರು ಉತ್ತರ ಕೊಡಬೇಕಿದೆ. ಈ ಚಕ್ರವರ್ತಿ ಅವರು ಕೂಡ ಪಿ ರಾಜು ಅವರು ಉತ್ತರ ಕೊಡಬೇಕಿದೆ. ಪಿ ರಾಜು ಅವರು ಉತ್ತರ ಕೊಡಬೇಕಾಗಿದೆ. ಚಕ್ರವರ್ತಿ ಅವರು ಕೇಳಿದ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.